ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗಕ್ಕೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ನಿಮಗೆಲ್ಲ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆಯಲ್ಲಿ ಈ VAO ಏನು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಗ್ರಾಮ ಆಡಳಿತ ಅಧಿಕಾರಿಗಳ ಬಗ್ಗೆ ಸಿಲೆಬಸ್ ಮತ್ತು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಇವತ್ತು ವಿಶೇಷವಾಗಿ ಮಾತಾಡೋಣ. ನೋಡಿ, ಹಾಗಾದರೆ ಇಲ್ಲಿ ನಮಗೆ HK ಮತ್ತು KK ಸೇರಿ ಅಂದರೆ ನಾನ್ HK ಇರ್ಬೋದು ಮತ್ತು ಕಲ್ಯಾಣ ಕರ್ನಾಟಕ ಇರ್ಬೋದು, ಇವೆರಡಕ್ಕೂ ಸೇರಿರ್ತಕ್ಕಂಥ ಅಷ್ಟು ಪೋಸ್ಟ್ಗಳ ಸಂಖ್ಯೆ ಎಷ್ಟು ಅಂದರೆ ಈ 572. ಎಸ್, ಹಾಗಾದರೆ ಈ ಪೋಸ್ಟ್ಗಳಲ್ಲಿ ಪೇಪರ್ 1 ಹೇಗಿರುತ್ತೆ ಮತ್ತು ಈ ಪೇಪರ್ 2, ಈ ಎರಡೂ ಪೇಪರ್ಗಳಲ್ಲಿ ಲೈಕ್ ದಿಸ್ GK ಇರ್ಬೋದು ಆ್ಯಂಡ್ ಕಮ್ಯುನಿಕೇಷನ್ ಪೇಪರ್ ಇರ್ಬೋದು. ಇವೆರಡೂ ಪೇಪರ್ಗಳನ್ನು ನಾವು ಆಧಾರವಿಟ್ಕೊಂಡು ಯಾವ ರೀತಿ ಮಾರ್ಕ್ಸ್ ಇರುತ್ತೆ, ಎಷ್ಟು ಕ್ವಶನ್ಸ್, ಎಷ್ಟು ಮಾರ್ಕ್ಸು ಮತ್ತು ಎಷ್ಟು ಮಾರ್ಕ್ಸ್ ತೆಗೆದ್ರೆ ನೀವು KEಯಲ್ಲಿ ಕೊಟ್ಟಿರ್ತಕ್ಕಂಥ ನಿಬಂಧನೆಗಳ ಮೂಲಕ ಕನಿಷ್ಠ ಅಂಕಗಳು ಮತ್ತು ಎಲಿಜಿಬಲ್ ಆಗ್ತೀರಂತ. ಅದಕ್ಕಿಂತ ಮುಂಚೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಹೋಲ್ಡ್ ಕ್ವಶನ್ ಪೇಪರ್ಗಳು ಅಂದರೆ 2024ರ VA ಪೇಪರ್ಗಳನ್ನೆಲ್ಲ ಅನಾಲಿಸಿಸ್ ಮಾಡಿದ್ದೇವೆ. ನೆಕ್ಸ್ಟು ಎಲ್ಲ ಸಬ್ಜೆಕ್ಟ್ ವೈಸ್ ಏನಾಗಿದೆ ಅಂದರೆ ನಿಮಗೆ ಇಂದಿನ ಒಂದು 50-100 ವೀಡಿಯೋಗಳೇನಾಗುತ್ತೆ ಇದರಲ್ಲಿ ಸಿಗುತ್ತೆ, ಫ್ರೀಯೇ ಸಿಗುತ್ತೆ. ಎಸ್, ಅದು ಬರೀ ಕ್ವಶನ್ ಅನಾಲಿಸಿಸ್ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ, ನೀವು ಹಾಗಾಗಿ ಅದನ್ನು ನೋಡ್ಬೋದು. ನೆಕ್ಸ್ಟ್, ಹಾಗಾದರೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ ತೊಗೊಳೋದು ಹೇಗೆ ನೋಡಿ. ನೀವು ಮೊಬೈಲ್ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತ ಟೈಪ್ ಮಾಡಿದರೆ SKA ಅಂತ ಒಂದು ಲೋಗೋ, ರೆಡ್ ಕಲರ್ ಲೋಗೋ ಬರುತ್ತೆ. ಈ ಲೋಗೋವನ್ನು ಡೌನ್ಲೋಡ್ ಮಾಡಿಕೊಂಡು ಕಂಟೆಂಟ್ ಅಥವಾ ಸ್ಟೋರೇಜಿಗೆ ಹೋದರೆ ನಿಮಗೆ ಲ್ಯಾಂಡ್ ಸರ್ವೇರ್ ಇರ್ಬೋದು, ಹಾಗೆ ನಿಮಗೆ ಈ HSTR ಇರ್ಬೋದು, ಹಾಗೆ ನಿಮಗೆ GPSTR ಇರ್ಬೋದು, PSTR ಇರ್ಬೋದು, ಹಾಗೆ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇರ್ಬೋದು. ಈ ಒಂದು ಏನು ಲೋಗೋಗಳು ಸಿಗುತ್ತೆ, ನೀವು ಅಲ್ಲೇ ಡೈರೆಕ್ಟ್ ಬೈ ಮಾಡ್ಬೋದು. ಅಥವಾ ಕೋರ್ಸ್ಗಳು ಸಿಗುತ್ತೆ, ಆ ಕೋರ್ಸ್ ಬೈ ಮಾಡಿದ ಮೇಲೆ ಸೆಂಟ್ರಲ್ಲಿ ಕಂಟೆಂಟ್ ಅಂತಿರುತ್ತೆ. ಕಂಟೆಂಟಿಗೆ ಹೋದರೆ ಪೇಪರ್ 1, ಪೇಪರ್ 2 ಅಂತ ಇರುತ್ತೆ. ನೀವು ಅದನ್ನು ರೆಕಾರ್ಡೆಡ್ ಮತ್ತು ಲೈವ್ ಇರುತ್ತೆ. ಆಲ್ಮೋಸ್ಟ್ ಈಗ ಎಕ್ಸಾಮ್ ಹತ್ತಿರ ಇರೋದ್ರಿಂದ ಆಲ್ಮೋಸ್ಟ್ ರೆಕಾರ್ಡೆಡ್ ವೀಡಿಯೋಸ್ಗಳಿದೆ 70%. ಮತ್ತೀಗ ಏನಾದರೂ ಡೌಟ್ಸ್ಗಳಿದ್ದರೆ ಲೈವ್ ಕ್ಲಾಸ್ಗಳನ್ನು ಸಹ ನಿಮಗೆ ತಗೊಳ್ತಾ ಇದ್ದೀವಿ. ಎಸ್, ಹಾಗಾದರೆ ನಾವು ಈ ಕರ್ನಾಟಕ ಪ್ರಾಧಿಕಾರದಲ್ಲಿರ್ತಕ್ಕಂಥ ಒಟ್ಟು ಹುದ್ದೆಗಳು VAದು ಎಷ್ಟು ಅಂತ ಹೇಳಿದೆ, 572 ಅಂತ ಹೇಳಿದೆ. ಕರ್ನಾಟಕ ಸರ್ಕಾರ ಒಂದು ಕಂದಾಯ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟು ಅಂದರೆ ನಮಗೆ ಗೊತ್ತಾಯಿತು. ಈ ಒಂದು 572 ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಾವು ನೋಡಿದ್ವಿ. ಎಸ್, ಹಾಗಾದರೆ ಈ ಹುದ್ದೆಗಳಿಗೆ ಅರ್ಜಿ ಮತ್ತು ಅದಕ್ಕೆ ಅನುಗುಣವಾಗಿ ಏನೇನಿದೆ ಅಂತ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ದಿನಾಂಕ 11/7 ಮತ್ತು 2026. ನಾನು ಲಾಸ್ಟ್ ವೀಡಿಯೋದಲ್ಲೂ ಸಹ ಹೇಳಿದ್ದೇನೆ, ಇನ್ನೊಂದು ಸಲ ಹೇಳ್ತಾ ಇದ್ದೇನೆ. ನೆಕ್ಸ್ಟು ಇದೇ ತಿಂಗಳು ಜುಲೈ ತಿಂಗಳು 30/7/2026 ಸಹ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ. ಇದು ಆರಂಭದ ದಿನಾಂಕ, ಇದು ಕೊನೆಯ ದಿನಾಂಕ. ಹಾಗಾದರೆ ಶುಲ್ಕ ಪಾವತಿಸಲು ಈ 31/7/2026 ಶುಲ್ಕ ಪಾವತಿಸಲು ಇದು ಕೊನೆಯ ದಿನಾಂಕ. ನೋಡಿ, ನಿಮ್ಮ ಇನ್ಕಮ್ಮು, ಕ್ಯಾಸ್ಟು ಮತ್ತು ನಿಮ್ಮ ಹೆಸರುಗಳು ಅದೇನು ಡಾಕ್ಯುಮೆಂಟ್ಸ್ ಕೇಳುತ್ತೋ ಆ ಡಾಕ್ಯುಮೆಂಟ್ಸ್ಗಳನ್ನು ನೀವು ಇದರಲ್ಲಿ ಅಪ್ಲೋಡ್ ಮಾಡಬೇಕು. ಎಸ್, ಹಾಗಾದರೆ ಪರೀಕ್ಷಾ ದಿನಾಂಕ ಕಡ್ಡಾಯ ಕನ್ನಡ ಅಂತ ಏನಿದೆ, ನಿಮ್ಗೆ ಈಗಾಗಲೇ ಕಡ್ಡಾಯ ಕನ್ನಡದ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ. ನೀವು ಈ SSLC ಇರ್ಬೋದು, ಸೆಕೆಂಡರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಇರ್ಬೋದು, ಅಥವಾ PUC ಇರ್ಬೋದು. ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ, ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಏನಿದೆ, ಕನ್ನಡ ಓದಿದರೆ ನೀವು ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ. ಅಥವಾ ಆಯೋಗ ಅಥವಾ ಪ್ರಾಧಿಕಾರದಲ್ಲಿ ಏನಾದರೂ ಕಡ್ಡಾಯ ಕನ್ನಡ ಪರೀಕ್ಷೆ ಪಾಸ್ ಆಗಿದ್ದರೆ ನೀವು ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ. ನೋಡಿ, ಪೇಪರ್ 1ನಲ್ಲಿ ಏನು ಸಿಲೆಬಸ್ ಇರುತ್ತೆ, ಪೇಪರ್ 1ನಲ್ಲಿ ಏನು ಸಿಲೆಬಸ್ ಇರುತ್ತೆ ಅಂತಕ್ಕಂಥದ್ದನ್ನು ಈಗ ಡಿಸ್ಕಷನ್ ಮಾಡ್ತೀನಿ. ಹಾಗೆ ಈ ಒಂದು ಪೇಪರ್ 2ನಲ್ಲಿ ಏನು ಸಿಲೆಬಸ್ ಇರುತ್ತೆ ಅಂತಕ್ಕಂಥದ್ದು ಸಹ ಡಿಸ್ಕಷನ್ ಮಾಡ್ತೇನೆ. ಪೇಪರ್ 1 ನಿಮಗೆ GK ಆಗಿರುತ್ತೆ, ಇದು ಕಮ್ಯುನಿಕೇಷನ್ ಪೇಪರ್ ಆಗಿರುತ್ತೆ. ಇದು ಸಂವಹನ ಆ್ಯಂಡ್ ದೆನ್ ಜನರಲ್ ಸ್ಟಡೀಸ್ ಆರ್ ಜನರಲ್ ನಾಲೆಡ್ಜ್ ಆರ್ ಜನರಲ್ ಅವೇರ್ನೆಸ್. ನೋಡಿ, 4 ಮತ್ತು 4 ಅಂದರೆ ಈಗ ಲ್ಯಾಂಡ್ ಸರ್ವೇರ್ ಡೇಟು ಇದೇ ಆಗಿದೆ, VA ಡೇಟು ಇದೇ ಆಗಿರೋದ್ರಿಂದ, ಲ್ಯಾಂಡ್ ಸರ್ವೆ ಎಕ್ಸಾಮ್ ಮತ್ತು VA ಡೇಟ್ ಇದೇ ಆಗಿರೋದ್ರಿಂದ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಯಾವುದಾದ್ರೂ ಒಂದು ಎಕ್ಸಾಮ್ ಮುಂದೆ ಹೋಗ್ಬೋದು. ನೋಡಿ, 10/2026 ಇದೆ, 4 ಮತ್ತು 4/10/2026 ಬೆಳಗ್ಗೆ GK ಇರುತ್ತೆ, ಆಫ್ಟರ್ನೂನಲ್ಲಿ ನಿಮಗೆ ಈ ಒಂದು ಏನು ಜನರಲ್ ಸ್ಟಡೀಸ್ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಎಸ್, ಹಾಗಾದರೆ ನಮಗೆ ತುಂಬ ಜನ ಏನು ಓದಬೇಕು, ಈಗ ಇರೋ 3 ತಿಂಗಳಲ್ಲಿ ಯಾವ ರೀತಿ ಕವರ್ ಮಾಡಬೇಕು. ಕೆಲವರು ಏನಾಗುತ್ತೆ, ನೀವು ಓದಿರ್ತಕ್ಕಂಥ ನೋಟ್ಸ್ಗಳನ್ನೇ ಚೆನ್ನಾಗಿ ಓದಿ ಒಂದು 100ಗೆ ನೀವು 100 ಕ್ವಶನ್ಸ್ ಇರುತ್ತೆ, ಇಲ್ಲಿ 2 ಅವರ್ಸ್ ಇರುತ್ತೆ, ಹಾಗೆ 100 ಮಾರ್ಕ್ಸ್ ಇರುತ್ತೆ. ಹಿಂದೆಲ್ಲ ಏನಾಗಿತ್ತು ಅಂದರೆ 200 ಮಾರ್ಕ್ಸ್ ಇತ್ತು, ಈ ಸಾರಿ 200 ಮಾರ್ಕ್ಸೇ ಕೊಟ್ಟಿದ್ದಾರೆ, 100 ಕ್ವಶನ್ಸ್ ಕೊಟ್ಟಿದ್ದಾರೆ, ವಿತ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಅಂತ ಗೊತ್ತಿರಬೇಕು. ಹಾಗೆ ಕನಿಷ್ಠ 35 ಅಂಕಗಳನ್ನು ನೀವು ಪರ್ಸೆಂಟೇಜನ್ನು ತೆಗಿಲೇಬೇಕು ಪೇಪರ್ 1, ಪೇಪರ್ 2ನಲ್ಲಿ.
ಎಸ್, ಹಾಗಾದರೆ ಪೇಪರ್ 2ನಲ್ಲಿ ಇಲ್ಲಿಗೆ ನಿಮಗೆ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ವರೆಗೂ ಸಹ ಒಂದು ಕಂಟೆಂಟನ್ನು ಕೊಟ್ಟಿದ್ದಾರೆ. ತುಂಬ ಜನಕ್ಕೆ ಇದರ ಮೆಂಟಲ್ ಎಬಿಲಿಟಿ ಬರುತ್ತೋ ಅಥವಾ ಸೈನ್ಸ್ ಬರುತ್ತೋ ಇಲ್ವೋ, ಅಥವಾ ಜಿಯೋಗ್ರಫಿ ಬರ್ತದೋ, ಹಿಸ್ಟ್ರಿ ಬರ್ತದೋ, ಅಥವಾ ಪಂಚಾಯತ್ ರಾಜ್ ಬರ್ತದೋ, ಅಥವಾ ನಿಮಗೆ ಕರ್ನಾಟಕದ ಎನ್ವೈರ್ನ್ಮೆಂಟ್ ಪ್ರಾಬ್ಲಮ್ಸ್ ಬರುತ್ತೆ, ಇವೆಲ್ಲ ಡೌಟ್ಸ್ಗಳಿದೆ. ಅವೆಲ್ಲ ಇವಾಗ ಕ್ಲಿಯರ್ ಮಾಡ್ತಾ ಹೋಗೋಣ. 100 ಕ್ವಶನ್ 100 ಮಾರ್ಕ್ಸಿಗೆ ಏನೇನಿರುತ್ತೆ ಅಂತ ನಾವು ಇದೆಲ್ಲ ನೋಡ್ತಾ ಹೋಗೋಣ. ಎಸ್, ಹಾಗಾದರೆ ನಮಗೆ ಫಸ್ಟ್ ಕಾನ್ಸೆಪ್ಟ್ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂಥ ಸಾಮಾನ್ಯ ಜ್ಞಾನದ ವಿಷಯಗಳು. ನೋಡಿ, ಕರೆಂಟ್ ಅಫೈರ್ಸ್ ಜನರಲ್ ನಾಲೆಡ್ಜ್ ರಿಲೇಟೆಡ್ ಟು ದ ಕರೆಂಟ್ ಇವೆಂಟ್ಸ್ ಅಂತ ಕೊಟ್ಟಿದ್ದಾರೆ. ನೋಡಿ, ನಿಮಗೆ ಕರೆಂಟ್ ಇವೆಂಟ್ಸ್ ಅಂದರೆ 2 ಭಾಗಗಳು ಮಾತ್ರ. ಫಸ್ಟ್ ಹೇಳ್ತಾ ಇದ್ದೀನಿ, ನೀವೊಂದು 6 ಮಂತ್ ಮ್ಯಾಗ್ಝಿನ್ಗಳನ್ನು ಓದಬೇಕು. ಏನನ್ನ? ಮ್ಯಾಗ್ಝಿನ್ಗಳನ್ನು. ನೆಕ್ಸ್ಟು 1 ಇಯರ್ ಅಥವಾ ಒಂದು 6 ಮಂತ್ ನ್ಯೂಸ್ ಪೇಪರ್ಗಳನ್ನು ನೀವು ಸ್ಟಡಿ ಮಾಡಬೇಕಾಗುತ್ತೆ. ನ್ಯೂಸ್ ಪೇಪರ್ಗಳನ್ನು ಹಿಂದಿಂದ ಓದಿರಬೇಕು. ಯಾಕೆ ಅಂದರೆ ಎಕ್ಸಾಮ್ ನಡೆಸ್ತಾ ಇರ್ತಕ್ಕಂಥದ್ದು KA ಆಗಿರೋದ್ರಿಂದ ಇದರ ಬಗ್ಗೆ ನಿಮಗೆ ವಿವರವಾದ ಮಾಹಿತಿ ಗೊತ್ತಿರುತ್ತೆ. ನೆಕ್ಸ್ಟ್, ಹಾಗಾದರೆ ನೀವು ಫಸ್ಟು ಇಂಗ್ಲೀಷ್ ಮೀಡಿಯಮಲ್ಲಾದರೂ ಓದಿ, ಕನ್ನಡ ಮೀಡಿಯಮಲ್ಲಾದರೂ ನ್ಯೂಸ್ ಪೇಪರ್ ಮತ್ತು ಮ್ಯಾಗ್ಝಿನ್ಗಳನ್ನು ಓದಿರಬೇಕಾಗುತ್ತೆ. ಈ ಒಂದು GK ಲೂಸೆಂಟ್ ಏನಿದೆ ಇಂಗ್ಲೀಷಲ್ಲಿ ಇತ್ತೀಚೆಗೆ, ಈ ಒಂದು ಲೂಸೆಂಟ್ ಬುಕ್ಸ್ ಏನಿದೆ ಇದು ಚೆನ್ನಾಗಿ ಬರ್ತದೆ. GKಗೆ ಸಂಬಂಧಿಸಿದಂತೆ ಜನರಲ್ ನಾಲೆಡ್ಜ್, ಪ್ರತ್ಯೇಕ ದರ್ಪಣ ಇರ್ಬೋದು, ಇರ್ಬೋದು, ಮನೋರಮ ಇರ್ಬೋದು, ಇವೆಲ್ಲ ಬರ್ತದೆ. ಲೂಸೆಂಟ್ ಈಗ ಫಾಸ್ಟ್ ಕ್ವಿಕ್ಕಾಗಿ ನೀವು ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಇದಾಗುತ್ತೆ. ನೆಕ್ಸ್ಟು ಅದೇ ರೀತಿಯಾಗಿ ವೆಬ್ಸೈಟಲ್ಲಿ ನೀವು ಈ GK ಟುಡೇ ಕೆಲವು ಸಾರಿ ಏನಾಗುತ್ತೆ, ಇದರಿಂದಲೇ ಡೈರೆಕ್ಟ್ ಕ್ವಶನ್ಸ್ ಬರೋ ಸಾಧ್ಯತೆಗಳಿರುತ್ತೆ. GK ಟುಡೇಲಿ ಅದು ಎವ್ರಿಡೇ ಅಪ್ಡೇಟ್ ಆಗ್ತಾ ಇರುತ್ತೆ, ಕ್ವಶನ್ಸ್ಗಳು ಬರ್ತಾ ಇರುತ್ತೆ. ನೆಕ್ಸ್ಟು ಅದಾದಮೇಲೆ ನಿಮ್ಗೆ ಇನ್ಸೈಟು ಸಹ ಇದೆ, IAS ಬಾಬಾ ಇದೆ. ಇವೆಲ್ಲರ ಜೊತೆಗೆ ಕನ್ನಡ ಮೀಡಿಯಮಲ್ಲಿ ನಾವು ಸ್ಪರ್ಧಾ ವಿಜೇತನೂ ಸಹ ಓದ್ಬೋದು, ಅಥವಾ ಸ್ಪರ್ಧಾ ಅರಿವು ಸಹ ಇದೆ. ಸ್ವಲ್ಪ ಡೆಪ್ತಾಗಿ ನಿಮಗೆ ಬೇಕಾದಂಥ ಅಂಶಗಳು 2 ಮ್ಯಾಗ್ಝಿನ್ಗಳನ್ನ ಓದ್ಬೋದು. ಇವೆಲ್ಲಕ್ಕಿಂತ ಮುಂಚೆ ಕರ್ನಾಟಕ ಸರ್ಕಾರದ ಒಂದು ಯೋಜನಾ ಅಂತ ಏನಿದೆ ಇದನ್ನು ಸಹ ಓದ್ಬೋದು. ಈ ಯೋಜನೆಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಹೆಚ್ಚು ಬರ್ತದೆ. ಇದರ ನಾಲೆಡ್ಜು ಸಹ ನಿಮಗಿರಬೇಕು. ಹಿಂದೆ ಏನು ಓದಿರ್ತೀರ ಆ ನಾಲೆಡ್ಜ್ ಮೇಲೆ 6 ಮಂತ್ ಸಾಕು. 6 ಮಂತಲ್ಲಿ ಅವರೇಜ್ ಕವರ್ ಆಗಿರುತ್ತೆ. ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 10 to 15 ಕ್ವಶನ್ಸ್ ಬರ್ಬೋದು. ಸ್ಟ್ಯಾಟಿಕ್ GK ಒಂದು ಅರ್ಧ ಬಂದರೆ ನಿಮಗೆ ಕರೆಂಟ್ ಇವೆಂಟ್ಸಲ್ಲಿ ಒಂದು 5-6 ಕ್ವಶನ್ಸ್ ಬರ್ಬೋದು. ಸ್ಟ್ಯಾಟಿಕ್ GKಯಲ್ಲಿ ಒಂದು 5 to 6 ಕ್ವಶನ್ಸ್ ಬರ್ಬೋದು. 10 to 15 ಕ್ವಶನ್ಸು ಎಕನಾಮಿಕ್ಸ್ ಸರ್ವೆ ಬೇಸ್ ಮೇಲೆ, ಕರ್ನಾಟಕದ ಬೇಸ್ ಮೇಲೆ ಕ್ವಶನ್ಸ್ಗಳು ಬರ್ಬೋದು ಆವ್ರೇಜ್ ಆಗಿ. ಒಟ್ಟು ಒಂದು ಮ್ಯಾಕ್ಸಿಮಮ್ ಮಿನಿಮಮ್ ನಮಗೆ ಗೊತ್ತಿರಬೇಕು. 10 to 15 ಕ್ವಶನ್ಸ್ ಅಂದರೆ ನಮಗೆ ABCDEFGH ವರೆಗೂ ಇದೆ. ಹಾಗೆ ನಾವು ಅದನ್ನು ಡಿಸೈಡ್ ಮಾಡ್ತಾ ಹೋಗೋಣ. ಎಸ್, ಇದಾದಮೇಲೆ ನಮಗೆ ದೈನಂದಿನ ಗ್ರಹಿಕೆ ಮತ್ತು ವಿಷಯಗಳು ಅಂತಿದೆ. ನೋಡಿ, ನಮಗೀಗ ಎವ್ರಿಡೇ ಅವೇರ್ನೆಸ್ ಅಂತ ಕೊಡ್ತಾ ಇದ್ದಾನೆ. ಅಲ್ಲಿ ಟಾಪಿಕ್ ರಿಲೇಟೆಡ್ ದ ಡೇ ಟು ಡೇ ಜನರಲ್ ಅವೇರ್ನೆಸ್ ಅಂತ. ಅಂದರೆ ದಿನನಿತ್ಯ ಜೀವನದಲ್ಲಿ ನೀವೇನು ಮಾಡ್ತೀರಾ, ಈ ಜನರಲ್ ಮೆಂಟಲ್ ಎಬಿಲಿಟಿಯನ್ನು ವ್ಯವಹಾರದಲ್ಲಿ ಬಳಸ್ತೀರಾ. ಹಾಗಾಗಿ ಜನರಲ್ ಸೈನ್ಸ್ ಅಂತಕ್ಕಂಥದ್ದು ಸಹ ಇರುತ್ತೆ. ಜನರಲ್ ಸೈನ್ಸ್ ಮತ್ತು ಜನರಲ್ ಮೆಂಟಲ್ ಎಬಿಲಿಟಿ ವಿಷಯಗಳಿಗೆ ನೀವು ವಿಷಯಗಳನ್ನು ಚೆನ್ನಾಗಿ ಓದ್ಕೋಬೇಕು. ಇದು ಸಹ 10 to 15 ಕ್ವಶನ್ ಅಪ್ರಾಕ್ಸಿಮೇಟ್ಲಿ ಬರ್ಬೋದು. ಇದು ಸಹ 10 to 15 ಕ್ವಶನ್ಸ್. ಬಟ್ ಜನರಲ್ ಸೈನ್ಸಲ್ಲಿ ಎಕಾಲಜಿ ಮತ್ತು ಟೆಕ್ನಾಲಜಿ ಬೇಸ್ ಮೇಲೆ ಹೆಚ್ಚು ಪ್ರಶ್ನೆಗಳು ಬರ್ಬೋದು. ಅದು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಎನ್ವೈರ್ನ್ಮೆಂಟ್ ಪ್ರಾಬ್ಲಮ್ಸ್ ಕೊಟ್ಟಿರೋದ್ರಿಂದ. ಹಾಗಾದರೆ ನಿಮಗೆ ಈ 2 ಕಾನ್ಸೆಪ್ಟ್ಗಳ ಮೇಲೂ ಸಹ ಇರಬೇಕು. ನಿಮಗೆ RS ಅಗರ್ವಾಲ್ ಇಂಗ್ಲೀಷ್ ಮೀಡಿಯಮಲ್ಲಿ ಒನ್ ಆಫ್ ದ ಬೆಸ್ಟ್ ಇದೆ. ಯಾವುದು ಅಂದರೆ RS ಅಗರ್ವಾಲ್ ಅಂತಕ್ಕಂಥದ್ದು. ಈ ಲಾಜಿಕಲ್ ರೀಸನಿಂಗ್ ಇರ್ಬೋದು, ಅಥವಾ ನಿಮಗೆ ಆ ಬುಕ್ಸ್ಗಳನ್ನು ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ. ಕನ್ನಡದಲ್ಲಿ ಗುರುರಾಜ್ ಬುಲ್ಬುಲೆ ಸರ್ದಿದೆ. ಹಾಗೆ ಅದು ಬಿಟ್ಟರೆ ನಿಮಗೆ ಚಿಗುರು ಅವ್ರದ್ದು ಇದೆ. ಚಿಗುರು ಪ್ರಕಾಶನದ್ದು ಸಹ ಚೆನ್ನಾಗಿ ಬರ್ತಾ ಇದೆ. ಗುರುರಾಜ್ ಸರ್ದು ಇದೆ. ನೆಕ್ಸ್ಟ್ ಇವೆಲ್ಲ ಸಹ ನೀವು ಓದ್ಕೋಬೋದು. ಎಸ್, ಬೇಸಿಕ್ಕಾಗಿ ಇರ್ತಕ್ಕಂಥ ಅಂಶ. ನೆಕ್ಸ್ಟ್ ನಿಮಗೆ ಸೈನ್ಸಲ್ಲಿ ಸುಮಾರು ಸೈನ್ಸ್ ಇದೆ. ಡಾಕ್ಟರ್ VRS ಅಂತ ಏನಿದೆ, ವೆಂಕಟರಮಣ ಸ್ವಾಮಿ ಅವ್ರದ್ದು ಸಹ ಸಮಗ್ರ ವಿಜ್ಞಾನ ಏನಿದೆ ಅದು ಸಹ ನಿಮ್ಗೆ ಹೆಲ್ಪ್ ಆಗುತ್ತೆ. ಎನ್ವೈರ್ನ್ಮೆಂಟ್ ಇರ್ಬೋದು, ಎಕಾಲಜಿ, ಟೆಕ್ನಾಲಜಿ ಇರ್ಬೋದು, ಇದೆಲ್ಲ ಹೆಲ್ಪ್ ಆಗುತ್ತೆ. ಎಸ್, ಹಾಗಾದರೆ ನಮಗೆ ಗೊತ್ತಾಯಿತು ಜನರಲ್ ಮೆಂಟಲ್ ಎಬಿಲಿಟಿ ಮತ್ತು ಸೈನ್ಸ್ ಅಂತಕ್ಕಂಥದ್ದು ಇದರಲ್ಲಿ ಇರುತ್ತೆ. ದಿನನಿತ್ಯ ಜೀವನದಲ್ಲಿ ಬರೀ ಮ್ಯಾಥ್ಸ್ ಅಷ್ಟೇ ಅಲ್ಲ, ಸೈನ್ಸಲ್ಲೂ ಸಹ ಬರ್ಬೋದಾದಂಥ ಪ್ರಶ್ನೆಗಳ ಬಗ್ಗೆ ಡಿಸ್ಕಷನ್ ಮಾಡಿ. ನೋಡಿ, ಭಾರತ ಸಂವಿಧಾನ ಸ್ಥೂಲ ನೋಟದ ವಿಷಯಗಳು ಅಂತ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒನ್ ಆಫ್ ದ ಬೆಸ್ಟ್ ಟಾಪಿಕ್ ಆಗಿರುತ್ತೆ. GS ಅಲ್ಲಿ ನಮಗೆ ಮೆಂಟಲ್ ಎಬಿಲಿಟಿ ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕಡಿಮೆ ಸಿಲೆಬಸ್ ಇರೋದು. ಅಂದರೆ ಮೆಂಟಲ್ ಎಬಿಲಿಟಿ ಜಾಸ್ತಿ ಇದ್ದರೂ ಮೆಂಟಲ್ ಎಬಿಲಿಟಿ ಅದು ನಾಲೆಡ್ಜಿಗಿಂತ ಬುದ್ಧಿವಂತಿಕೆ ಮೇಲೆ ಮಾಡೋದಿರೋದ್ರಿಂದ ಈಸಿಯಾಗಿರುತ್ತೆ ಸ್ವಲ್ಪ ಮೆಂಟಲ್ ಎಬಿಲಿಟಿ. ಬಟ್ ಅದರ್ವೈಸ್ ಹ್ಯೂಮನಿಟಿ ಸಬ್ಜೆಕ್ಟಲ್ಲಿ ಕಡಿಮೆ ಸಬ್ಜೆಕ್ಟು ಅಥವಾ ಕಡಿಮೆ ಸಿಲೆಬಸ್ ಇರೋದು ಯಾವುದು ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನೋಡಿ, ನಿಮಗೆ ಒನ್ ಆಫ್ ದ ಬೆಸ್ಟ್ ಅಂದರೆ ಲಕ್ಷ್ಮೀಕಾಂತ್ ಸರ್ದು ಇಂಗ್ಲೀಷ್ ಮೀಡಿಯಮಲ್ಲಿ ರೆಫರ್ ಮಾಡ್ಬೋದು. ನೆಕ್ಸ್ಟ್ ನೀವು ಅದೇ ರೀತಿಯಾಗಿ ಓದ್ತಿರಂದರೆ PS ಗಂಗಾಧರ್ ಸರ್ದನ್ನು ಸ್ಟಡಿ ಮಾಡ್ಬೋದು ಕನ್ನಡದಲ್ಲಿ. ನೆಕ್ಸ್ಟ್ ಇನ್ನೂ ಸ್ವಲ್ಪ ಈ ಡಾಕ್ಟರ್ KM ಸುರೇಶ್ ಸರ್ದೇನಿದೆ ಇದು ಸಹ ನೀವು ಸ್ಟಡಿ ಮಾಡ್ಬೋದು. ಇನ್ನೂ ಇತ್ತೀಚೆಗೆ ನಿಮ್ಮ ನೋಟ್ಸ್ಗಳು ಅಥವಾ ನಾವು ಬರೆಸಿರ್ತಕ್ಕಂಥ ನೋಟ್ಸ್ಗಳು ಅವನ್ನು ಸಹ ರೆಫರ್ ಮಾಡ್ಬೋದು. ಈ ರೀತಿಯಾಗೂ ಸಹ ನೀವು ರೆಫರ್ ಮಾಡ್ಬೋದು.
ನಮ್ಮ ಸಂಸ್ಥೆಯಲ್ಲೂ ಸಹ ಎಲ್ಲ ನೋಟ್ಸ್ಗಳನ್ನು ವಿಶೇಷವಾಗಿ ಬರೆಸಿರ್ತೀವಿ, ಎಲ್ಲ ಬುಕ್ಸ್ಗಳನ್ನು ಅಧ್ಯಯನ ಮಾಡಿ. ಯಾಕೆಂದರೆ ಒಬ್ಬ ಉಪನ್ಯಾಸಕ ಒಂದು 10 ಬುಕ್ಸನ್ನು ಓದಿ, ಇವೆಲ್ಲ ಬುಕ್ಸ್ಗಳನ್ನು ಓದಿ ಒಂದು ನೋಟ್ಸ್ ರೆಡಿ ಮಾಡಿರ್ತಾನೆ. ಹಾಗಾಗಿ ನೀವು ಅದನ್ನು ಬೇಗ ರೆಡಿ ಮಾಡ್ಕೋಬೋದು. ನೋಟ್ಸ್ಗಳನ್ನು ಓದಿದರೆ ನಿಮಗೆ ಡೈರೆಕ್ಟಾಗಿ ಈಗ ಎಲ್ಲೆಲ್ಲಿ ಕ್ವೆಶನ್ಸ್ ಬರುತ್ತೆ ಅಂತ ಅದೆಲ್ಲ ಗೊತ್ತಾಗುತ್ತೆ. ಹಾಗಾಗಿ ಇದನ್ನು ಓದ್ಬೋದು. ಇದೂ ಸಹ ನಿಮಗೆ ಒಂದು 10 to 15 ಕ್ವೆಶನ್ಸ್ ಅಪ್ರಾಕ್ಸಿಮೇಟ್ಲಿ ಬರ್ಬೋದು. ಎಸ್, ಹಾಗಾದರೆ ಈ ಹ್ಯೂಮನಿಟಿ ಸಬ್ಜೆಕ್ಟು ನಾವು ಮ್ಯಾಕ್ಸಿಮಮ್ ಒಂದು 60 ಇಟ್ಕೋಬೇಕಾಗುತ್ತೆ. ಇಲ್ಲಿ ಹಿಸ್ಟ್ರಿ ಇರ್ಬೋದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರ್ಬೋದು, ಜಿಯೋಗ್ರಫಿ ಇರ್ಬೋದು, ಅದೇ ರೀತಿಯಾಗಿ ಇಂಡಿಯನ್ ಎಕಾನಮಿ ಇರ್ಬೋದು. ಇವು 4 60, ಇನ್ನು ಉಳಿದಿದ್ದೆಲ್ಲ ಬೇರೆ ಬೇರೆ. ಮತ್ತು VNL ಸ್ವಲ್ಪ ಡಿಫ್ರೆಂಟಾಗಿ ಆಗ್ಬೋದು ಅಂತ, ಡಿಫ್ರೆಂಟಾಗಿ ಕ್ವಶನರಿಗಳು ಇರ್ಬೋದು. ಬಟ್ ಆವ್ರೇಜ್ 10 to 15 ಇದ್ದೇ ಇರುತ್ತೆ. ಹ್ಯೂಮನಿಟಿ ಸಬ್ಜೆಕ್ಟಲ್ಲಿ 10 to 15 ಕ್ವಶನ್ಸ್ ಇದ್ದೇ ಇರುತ್ತೆ ಅಂತ. ನೆಕ್ಸ್ಟ್ ಹಾಗಾದರೆ ನಿಮಗೆ ವಿಶೇಷ ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಇತಿಹಾಸ ನೋಡಿ. ಇಲ್ಲಿ ಏನ್ಷಿಯಂಟ್ ಹಿಸ್ಟ್ರಿನೂ ಕೇಳ್ಬೋದು, ಮಿಡಿವಲ್ ಹಿಸ್ಟ್ರಿನೂ ಕೇಳ್ಬೋದು, ಮಾಡರ್ನ್ ಹಿಸ್ಟ್ರಿನೂ ಕೇಳ್ಬೋದು. ಬಟ್ ಕರ್ನಾಟಕ ಹಿಸ್ಟ್ರಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾನೆ. ಇದರಲ್ಲಿ ನೀವೇನು ಮಾಡಬೇಕು, ಈ ಸಾಂಸ್ಕೃತಿಕ ಇತಿಹಾಸ ಏನಿದೆ ಇದನ್ನು ಚೆನ್ನಾಗಿ ಓದ್ಕೋಬೇಕು. ಕಲ್ಚರಲ್ ಹಿಸ್ಟ್ರಿ ಏನಿದೆ, ಕದಂಬ ಶಾತವಾಹನರಿಂದ ಮೈಸೂರು ಒಡೆಯರವರೆಗೆ ಕಲ್ಚರಲ್ ಹಿಸ್ಟ್ರಿ ಚೆನ್ನಾಗಿ ಓದ್ಕೋಬೇಕು. ನೋಡಿ, ನಮಗೆ ಬೆಸ್ಟ್ ಬುಕ್ಸ್ಗಳಲ್ಲಿ ನಿಮಗೆ ಯಾವುದು, ಈಗ ಏನ್ಷಿಯಂಟ್ ಹಿಸ್ಟ್ರಿ ಆದ ತಕ್ಷಣ ಶರ್ಮಾ ಅವ್ರದ್ದಿದೆ ಇಂಗ್ಲೀಷ್ ಮೀಡಿಯಮಲ್ಲಿ. ಹಾಗೆ ನಮಗೆ ಮಿಡಿವಲ್ ಹಿಸ್ಟ್ರಿ ಅಂದ ತಕ್ಷಣ ನಮಗೆ ಈ ಮಜುಮ್ದಾರ್ ಇದೆ, AC ಮಜುಮ್ದಾರ್ ಬುಕ್ಸ್ಗಳನ್ನು ನೀವು ನೋಡ್ಬೋದು. ನೆಕ್ಸ್ಟು ನಿಮಗೆ ಅದಾದಮೇಲೆ ಬೇರೆ ಮಾಡ್ರನ್ನಲ್ಲಿ ಬಿಪಿನ್ ಅವ್ರು ನೋಡ್ಬೋದು. ಹಾಗೆ ಸದಾಶಿವ, KN ಅಶ್ವತ್ಥಪ್ಪ. ನೆಕ್ಸ್ಟು ಇದೇ ರೀತಿಯಾಗಿ ಬೇರೆ ಬೇರೆ ಬುಕ್ಸ್ಗಳು, ಲೋಕಪ್ಪ ಗೌಡ ಅಂತಿದೆ. ಅದೇ ಮೈಸೂರು ಯೂನಿವರ್ಸಿಟಿ ನೋಟ್ಸ್ಗಳಿರುತ್ತೆ, ಹಂಪಿ ಯೂನಿವರ್ಸಿಟಿ ನೋಟ್ಸ್ ಇರುತ್ತೆ. ಈಗ ಅದೆಲ್ಲ ಮಿನಿಮೈಸ್ ಮಾಡಿ ಬರೆದಿರ್ತಕ್ಕಂಥದ್ದು ಸ್ನೇಹಿತರಾದ ಮಂಜುನಾಥ್ R ಸರ್ ಬರೆದಿರ್ತಕ್ಕಂಥ ಪುಸ್ತಕ ಸ್ಪರ್ಧಾ ಇತಿಹಾಸ. ನೋಡಿ, ಒಂದು ಕ್ವಿಕ್ ರಿವಿಷನ್ ಮಾಡೋದಕ್ಕೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಿ ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್ ಮತ್ತು ಕರ್ನಾಟಕ ಹಿಸ್ಟ್ರಿ ಇದೆ. ನೋಡಿ, ಇದರ ಪುಸ್ತಕ ಬೇಕಾದ್ರೆ ನಿಮಗೆ ಇಲ್ಲಿ 8660895018ಗೆ ನೀವು ಕರೆ ಮಾಡಿದರೆ ಈ ಪುಸ್ತಕ ನಿಮಗೆ ಕಳಿಸ್ತಾರೆ. ರಾಜ್ಯದ ಎಲ್ಲ ಪುಸ್ತಕ ಮಳಿಗೆಗಳಲ್ಲೂ ಸಹ ಇದು ಬಿಡುಗಡೆ ಆಗುತ್ತೆ. ನೀವು ಒಂದು ರಿವಿಷನ್ ಮಾಡ್ಕೋಬೋದು. ಇಲ್ಲ 8th 9th 10th ಬುಕ್ಸ್ ಇರ್ಬೋದು. 8th 9th 10th ಬುಕ್ಸ್ಗಳನ್ನು ನೀವು DSCERT ಆದರೂ ಓದಿ, DSERT ಆದರೂ ಓದಿ, ಅದೇ ರೀತಿಯಾಗಿ NCERT ಆದರೂ ಓದಿ. ಈ ಪುಸ್ತಕಗಳನ್ನು ಸಹ ನೀವು ರೆಡಿ ಮಾಡ್ಕೋಬೋದು. ನೆಕ್ಸ್ಟು ಅದಾದಮೇಲೆ ಇದು ಇಷ್ಟನ್ನು ಸಹ ನಿಮಗೆ ಇದು 10 to 15 ಕ್ವಶನ್ಸ್ ಇರೋ ಸಾಧ್ಯತೆ ಇರುತ್ತೆ. 10 to 15 ಕ್ವಶನ್ಸ್ ಇರೋ ಸಾಧ್ಯತೆ ಇರುತ್ತೆ. ಹೆಚ್ಚು ಕಲ್ಚರಲ್ ಹಿಸ್ಟ್ರಿ ಮೇಲೆ ಇರುತ್ತೆ. ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯ ಅಂದರೆ ನಿಮಗೆ ಒನ್ ಆಫ್ ದ ಬೆಸ್ಟ್. ಈಗ ನೀವು ನ್ಯಾಚುರಲ್ ಜಿಯೋಗ್ರಫಿ ಓದಿರ್ತೀರ, ಇಂಡಿಯನ್ ಜಿಯೋಗ್ರಫಿ ಓದಿರ್ತೀರ, ಕರ್ನಾಟಕ ಜಿಯೋಗ್ರಫಿ ಈ ನದಿ ವ್ಯವಸ್ಥೆ ಬಗ್ಗೆ, ನೆಕ್ಸ್ಟು ಈ ಒಂದು ಕೃಷಿಗಳ ಬಗ್ಗೆ ಅಥವಾ ಇಲ್ಲಿರ್ತಕ್ಕಂಥ ಒಂದು ಬೆಳೆಗಳ ಬಗ್ಗೆ ಹೆಚ್ಚು ಪ್ರಶ್ನೆಗಳು ಬರುತ್ತೆ. ನಮ್ಮ ಸಂಸ್ಥೆ ಜಿಯೋಗ್ರಫಿಲಿ HS ಆದಂಥ ಒನ್ ಆಫ್ ದ ಬೆಸ್ಟ್ ಪುಸ್ತಕ. ಲಾಸ್ಟೆಲ್ಲ ನಿಮಗೆ ಪೊಲೀಸ್ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ, KS ಎಕ್ಸಾಮ್ಗಳಲ್ಲೂ ಅತಿ ಹೆಚ್ಚು ಪ್ರಶ್ನೆ ಬಂದಿರತಕ್ಕಂಥದ್ದು ಕರ್ನಾಟಕದ ಭೂಗೋಳಶಾಸ್ತ್ರ. ನೋಡಿಲಿ, ಕರ್ನಾಟಕದ ಭೂಗೋಳದ ವಿಷಯ ಇರ್ಬೋದು, ಕರ್ನಾಟಕ ಜಿಲ್ಲಾವಾರು ಮಾಹಿತಿ ಇರ್ಬೋದು, ಕರ್ನಾಟಕದ ಐತಿಹಾಸಿಕ ಸ್ಥಳ, ಕರ್ನಾಟಕದ ಭೌಗೋಳಿಕ ಪ್ರಶ್ನೋತ್ತರಗಳನ್ನು ಸಹ ಇಲ್ಲಿ ಏನು ಮಾಡಿದರೆ ನೀಡಲಾಗಿದೆ. ನೋಡಿ, ಈ ಪುಸ್ತಕ ನಿಮಗೆ ಬೇಕಾದರೆ ನಮ್ಮ ಸಂಸ್ಥೆಯ ದೂರವಾಣಿ ಕರೆ ಅಂತಕ್ಕಂಥದ್ದು ಈ 90716738 ಮತ್ತು 31ಗೆ ಆದರೆ ಕರೆ ಮಾಡಿದರೆ ನಿಮಗೆ ಈ ಪುಸ್ತಕ ಅವೈಲೇಬಲ್ ಆಗುತ್ತೆ. ಈ ಪುಸ್ತಕ ಸಹ ನಿಮಗೆ ಸಿಗುತ್ತೆ. ಎಸ್, ಹಾಗಾದರೆ ಇದು ಸಹ ನಿಮಗೆ ಕರ್ನಾಟಕ ಜಿಯೋಗ್ರಫಿಯನ್ನು ಒಳಗೊಂಡಂತೆ 10 to 15 ಕ್ವಶನ್ಸ್ ಬರ್ಬೋದು. 10 to 15 ಕ್ವಶನ್ಸ್ ಬರ್ಬೋದು. ನೆಕ್ಸ್ಟ್ ಇದಾದಮೇಲೆ ನಿಮಗೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು ಅಂತಕ್ಕಂಥದ್ದು. ನೋಡಿ, ಈಗ RDPR ಸೇರಿದಂತೆ ಯಾವುದು ನಿಮಗೆ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಅಂತ ಏನು ಕರೀತೀರ, ಸಪ್ರೇಟ್ ಪುಸ್ತಕಗಳಿರುತ್ತೆ. ಬಟ್ ಟೈಮ್ ಇಲ್ಲದೆ ಇರೋದ್ರಿಂದ ನಾವು ರೆಡಿ ಫುಡ್ಡನ್ನು ಈಗ ಏನಾದರೂ ಮಾಡಿ ಓದೋದಕ್ಕೆ ಟ್ರೈ ಮಾಡಬೇಕು. ನೋಡಿ, ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಗ್ರಾಮೀಣ ಪಂಚಾಯಿತಿ ರಾಜ್ಯ ಸಂಸ್ಥೆಗಳಿರ್ಬೋದು, ಗ್ರಾಮೀಣ ಸಹಕಾರ ಸಂಸ್ಥೆಗಳಿರ್ಬೋದು. ಈ ಪುಸ್ತಕ ಇದರಲ್ಲಿ GS ಎಲ್ಲ ಇರ್ತಕ್ಕಂಥ ಪುಸ್ತಕ. ಈ ಒಂದು ಡಾಕ್ಟರ್ VRS ಅವ್ರದ್ದು ಏನಿದೆ, ವೆಂಕಟರಮಣ ಸ್ವಾಮಿ ಸರ್ದು, ಇದರಲ್ಲಿ ಸಹ ಇದೆಲ್ಲ ಕವರ್ ಆಗಿರ್ತಕ್ಕಂಥದ್ದು ನೋಡ್ಬೋದು. ನೀವು ಲಾಸ್ಟ್ ಎಕ್ಸಾಮ್ಗಳಲ್ಲೂ ಅತಿ ಹೆಚ್ಚು ಪ್ರಶ್ನೆಗಳು 65+ ಪ್ರಶ್ನೆಗಳು ಇದರಲ್ಲಿ ಬಂದಿರತಕ್ಕಂಥದ್ದು. ಮಹೇಶ್ ಪಾವಗಡ ಅವರು ಸೇರಿ ಬರೆದಿದ್ದಾರೆ. ಹಾಗೆ ಇದರ ವಿಶೇಷತೆಗಳು ಸಹ ನಿಮಗೆ ಗೊತ್ತಿರಬೇಕು. ಎಕನಾಮಿಕ್ ಸರ್ವೆಯಿಂದ ಹಿಡಿದು ಆಲ್ಮೋಸ್ಟು ಗ್ರಾಮೀಣ ಅಭಿವೃದ್ಧಿ ಮತ್ತು ಸಹಕಾರಿ ಇರತಕ್ಕಂಥ ಸಂಸ್ಥೆಗಳ ಒಂದು ಸಿಲೆಬಸ್ ಈ ಬುಕ್ಸಲ್ಲಿ ಸಿಗುತ್ತೆ. ಒಟ್ಟಾರೆಯಾಗಿ ಪೇಪರ್ 1 ಇದರಲ್ಲಿ ಕಂಪ್ಲೀಟ್ ಆಗಿದೆ. ಆಥರ್ ಬುಕ್ಸ್ಗಳು ಕ್ವಶನ್ KA ಆಗಿರೋದ್ರಿಂದ ಸ್ವಲ್ಪ ಡೆಪ್ತ್ ಕ್ವಶನ್ಸ್ ಇರೋದ್ರಿಂದ ಆಥರ್ ಬುಕ್ಸ್ಗಳು ಹೇಳಿದ್ದೀನಿ. ಒಂದು ಕ್ವಿಕ್ ರಿವಿಷನ್ ಮಾಡೋದಕ್ಕೆ ನಿಮಗೆ ಒನ್ ಆಫ್ ದ ಬೆಸ್ಟ್. ನೆಕ್ಸ್ಟ್ ಅದಾದಮೇಲೆ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಅಭಿವೃದ್ಧಿಯ ಜೊತೆಗೆ ಈ ಕರ್ನಾಟಕ ಆರ್ಥಿಕ ಸಮೀಕ್ಷೆ RDPR ಜೊತೆಗೆ ಈ ರಘು ಶಿಡ್ಲಘಟ್ಟ ಅಂತಕ್ಕಂಥ ಸರ್ದು ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಮುಂಚೂಣಿಯಲ್ಲಿರ್ತಕ್ಕಂಥ ಒಬ್ಬ ಲೆಕ್ಚರ್ಸು ಮತ್ತು ಎಲ್ಲ ಕಡೆ ಟೀಚ್ ಮಾಡ್ತಾರೆ. ಇವರು ಎಷ್ಟು ಅಪ್ಡೇಟ್ ಮಾಡಿದ್ದಾರೆ, ಇದನ್ನೇನು ಮಾಡಿದರೆ ಹೆಚ್ಚು ಅಪ್ಡೇಟ್ ಮಾಡಿ
ಈಗಿನ KEA ಪ್ರಶ್ನೆಗಳಿಗೂ ಸಹ ವಿಶೇಷವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಈ ಪುಸ್ತಕ ಬೇಕಾದರೆ 9888043823 ಇದಕ್ಕೆ ಕರೆ ಮಾಡಿದರೆ ನಿಮ್ಗೆ ಆನ್ಲೈನಲ್ಲೂ ಸಿಗುತ್ತೆ. ರಘು ಎಕನಾಮಿಕ್ಸ್ ಅಂತ ಸ್ಕೂಲ್ ಅಂತ ಹೊಡೆದ್ರೆ ನಿಮಗೆ ಈ ಒಂದು ಫ್ರೀ ಕ್ಲಾಸಸ್ಗಳಿಗೂ ಸಹ ನೀವು ಜಾಯ್ನ್ ಆಗ್ಬೋದು. ಹಾಗಾದರೆ ಈ ಒಂದು ಅಭಿವೃದ್ಧಿ ಇದಕ್ಕೆ ಸಂಬಂಧಿಸಿದಂತೆ ಇಲ್ಲೂ ಸಹ ನಿಮಗೆ 10 to 15 ಸ್ವಲ್ಪ ಮುಂದುವರೆದ್ರೆ ಇನ್ನೊಂದು 5 ಕ್ವಶನ್ ಜಾಸ್ತಿ ಬರ್ಬೋದು. ಈ RDPR ಮತ್ತು ಇವೆರಡೂ ಸೇರಿ ಅಂತಕ್ಕಂಥದ್ದು ಗೊತ್ತಿಲ್ಲ. ಕರ್ನಾಟಕ ಪರಿಸರ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು, ಆಯೋಗಗಳಿರ್ಬೋದು, ಪರಿಸರ ಸಮಸ್ಯೆಗಳಿರ್ಬೋದು, ಇವೆಲ್ಲವೂ ಸಹ ನಿಮಗೆ ಒಂದೇ ಬುಕ್ಸಲ್ಲಿ ಸಿಗುತ್ತೆ. ಇಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪರಿಸರ ವಿಜ್ಞಾನ ಯಾವುದು ಅಂದರೆ ಈ ಸಮಗ್ರ ಸ್ಪರ್ಧಾ ವಿಜ್ಞಾನ. ಇಲ್ಲಿ 9141441910 ನೋಡಿ, ಈ ನಂಬರಿಗೆ ಕರೆ ಮಾಡಿದರೆ ಇದ್ರ ಬಗ್ಗೆ ಮಾಹಿತಿಗಳು ಎಲ್ಲ ಸಿಗುತ್ತೆ. ಅಂದರೆ ನಿಮಗೆ ಎಕಾಲಜಿಗೆ ಸಂಬಂಧಿಸಿದಂಥ ಸಮಸ್ಯೆಗಳಿರ್ಬೋದು, ಅಥವಾ ಅಪ್ಲೈಡ್ ಸೈನ್ಸ್ ಇರ್ಬೋದು, ಅಥವಾ ನಿಮಗೆ ಸ್ಪೆಷಲ್ ಸೈನ್ಸ್ ಇರ್ಬೋದು, ಸಮಗ್ರವಾಗಿ ಅಧ್ಯಯನ ಮಾಡಿದರೆ ಇಲ್ಲೂ ಸಹ ಏನಾಗುತ್ತೆ, ಇಲ್ಲಿ 5 to 10 ಕ್ವಶನ್ಸ್ ಬರೋ ಸಾಧ್ಯತೆ ಇರುತ್ತೆ. ಟೋಟಲ್ ಸೈನ್ಸ್ ಸಮಗ್ರವಾಗಿ ಓದಿದರೆ ನಿಮಗೆ 20 ಕ್ವಶನ್ಸ್ ರೀಚ್ ಆಗ್ಬೋದು ಜಾಸ್ತಿ ಅಂತೆ. ನೆಕ್ಸ್ಟ್ ಅದಾದಮೇಲೆ ನಿಮಗೆ ಪೇಪರ್ 1ಗೆ ಬೆಸ್ಟ್ ಬುಕ್ಸ್ ಅಂದರೆ ಯಾವುದಕ್ಕೆ, ಈ ಒಂದು ಪೇಪರ್ 1 ಏನಿದೆ, ಪೇಪರ್ 1ಗೆ ನೀವು ಎಲ್ಲ ಸಿಲೆಬಸ್ ಕವರ್ ಆಗಿರ್ತಕ್ಕಂಥದ್ದು ಲಾಸ್ಟ್ 2024ರಲ್ಲೂ ಸಹ ಇದೇನಾಗಿದೆ, ವಿಶೇಷವಾಗಿ ಹೆಚ್ಚು ಮಾರುಕಟ್ಟೆಯಲ್ಲಿ ಲಭ್ಯವಾಗಿರ್ತಕ್ಕಂಥ ಮತ್ತು ಮಾರಾಟವಾಗಿರ್ತಕ್ಕಂಥ ಪುಸ್ತಕ ಡಾಕ್ಟರ್ ವೆಂಕಟರಮಣ ಸ್ವಾಮಿ ಅವ್ರದ್ದು, ಡಾಕ್ಟರ್ VRS ಅಂತ ಕರಿತೀವಿ. ಇದು ನೋಡಿ, ಅಷ್ಟು ಸಿಲೆಬಸ್ ಇದರಲ್ಲಿದೆ. ನೀವು ಒಂದು ಸಾರಿ ಏನು ಮಾಡ್ಬೋದು, ಇದನ್ನು ಓದ್ಬೋದು. ಅದರ ಜೊತೆಗೆ ಟೆಕ್ಸ್ಟ್ ಬುಕ್ಸ್ ಮೇಲೆ ಏನು ಹೇಳಿದ್ನಲ್ಲ ಆ ಪುಸ್ತಕಗಳನ್ನು ಸಹ ಸ್ಟಡಿ ಮಾಡಬೇಕು. ನಾವು ಮುಂದಿನ ವಿಷಯಗಳಿಗೆ ಸಂಬಂಧಿಸಿದಂತೆ ನೋಡೋದಾದರೆ ಕರ್ನಾಟಕ ಜಿಯೋಗ್ರಫಿ ನಮ್ಮ ಸಂಸ್ಥೆಯಲ್ಲೇ ಸಿಗುತ್ತೆ. ಕರ್ನಾಟಕದ ಸಮಗ್ರ ಅಧ್ಯಯನ ನಿಮಗೆ ಒಂದು 5 to 10 ಮಾರ್ಕ್ಸ್ ಬರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈ ಪುಸ್ತಕ ಶ್ರೀಯುತ ನಂಜನಾಯಕ್ ಸರ್ ಬರೆದಿರ್ತಕ್ಕಂಥದ್ದು. ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಏನಿದೆ, ಇದು ನಿಮಗೆ ಲಾಸ್ಟ್ ಹೇಳ್ದಂಗೆ 35 ಮಾರ್ಕ್ಸ್ ಮತ್ತು 30 ಮಾರ್ಕ್ಸಿಗಿರುತ್ತೆ. 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ, 2 hours ಟೈಮ್ ಇರುತ್ತೆ. ಹಾಗಾದರೆ ಸಾಮಾನ್ಯ ಕನ್ನಡಕ್ಕೆ ನಮ್ಮ ಸಂಸ್ಥೆಯ ಲೇಖಕರಾದಂತಹ ಈ ಕಸ್ತೂರಿ ನಾಗರಾಜ್ ಯಾರು ಅಂದರೆ, ಈ ಒಂದು ಕಸ್ತೂರಿ ನಾಗರಾಜ್ ಸರ್. ಈ ಕಸ್ತೂರಿ ನಾಗರಾಜ್ ಸರ್ ಬರ್ತಿರ್ತಕ್ಕಂಥ ಈ ವ್ಯಾಕರಣ ಪುಸ್ತಕ ಎಂದರೆ ಸಿಂಪಲ್ಲಾಗಿ ಮತ್ತು ನಿರ್ದಿಷ್ಟವಾಗಿ ಸ್ಪಷ್ಟವಾಗಿ ವಿಷಯಗಳನ್ನು ಒಳಗೊಂಡಿದೆ. ಸಮಗ್ರ ವ್ಯಾಕರಣ ಶಾಸ್ತ್ರ ಇರ್ಬೋದು, ಛಂದಸ್ಶಾಸ್ತ್ರ ಇರ್ಬೋದು, ಅಲಂಕಾರ ಶಾಸ್ತ್ರ ಇರ್ಬೋದು, ಹಾಗೆ ಜನಪದ ಕಲೆ ಇರ್ಬೋದು, ಸಾಹಿತ್ಯ ಚರಿತ್ರೆ ಇರ್ಬೋದು, ಭಾಷಾಶಾಸ್ತ್ರ ಇರ್ಬೋದು. ನೋಡಿ, ಈ ಪುಸ್ತಕ ನಿಮಗೆ ಬೇಕಾದರೆ ತುಂಬ ಒಂದು ಒಳ್ಳೆಯ ಪುಸ್ತಕ. ಈಗ ನಿಮಗೆ ಫಾಸ್ಟಾಗಿ ರೆಡಿ ಇರ್ತಕ್ಕಂಥ ವಿಷಯಗಳನ್ನ ಓದೋದಕ್ಕೆ ಈ 9611462373ಗೆ ಕಾಲ್ ಮಾಡಿದರೆ ಲೇಖಕರೇ ಈ ಪುಸ್ತಕವನ್ನು ನಿಮ್ಮ ಮನೆಗೆ ಕಳಿಸ್ತಾರೆ, ಪೋಸ್ಟ್ ಮುಖಾಂತರ ಇರ್ಬೋದು. ಹಾಗಾದರೆ ಕನ್ನಡದ ವಿಷಯ 35 ಮಾರ್ಕ್ಸ್ಗೆ ಒನ್ ಆಫ್ ದ ಬೆಸ್ಟ್ ಬುಕ್ಸನ್ನು ನೀವು ಕಡ್ಡಾಯ ಕನ್ನಡ ಹಾಗೆ ಭಾಷಾಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಓದ್ಬೋದು. HSTR GPSTR ಸಹ ತುಂಬ ಅನುಕೂಲ ಇದೆ ಅಂತ. ನೆಕ್ಸ್ಟ್ ಅದಾದಮೇಲೆ ಇಂಗ್ಲೀಷ್ ಪುಸ್ತಕ ಒಂದು ವಿನೂತನವಾದಂತಹ ವಿಷಯಗಳನ್ನು ಒಳಗೊಂಡಿದೆ. ಇದರಲ್ಲಿ 2 ಬರುತ್ತೆ, ಜನರಲ್ ಸೈನ್ಸ್ ಮತ್ತು HSTR GPSTR ಡಿಸ್ಕ್ರಿಪ್ಟಿವ್ ಸಪ್ರೇಟ್ ಬರುತ್ತೆ. ನೋಡಿ, ತುಂಬ ವರ್ಷಗಳ ಅವರ ಉಪನ್ಯಾಸಕ ಅನುಭವದಿಂದ ಈ ಜನರಲ್ ಸೈನ್ಸ್ ಅಂತಕ್ಕಂಥ ಪುಸ್ತಕವನ್ನು ಈ AK ಕರಗನಿ ಅವರು ಮತ್ತು KS ಕರಗನಿ ಅವರು ಸೇರಿ ಕೋಆಪರೇಟ್ ಆಗಿ ಏನು ಮಾಡಿದ್ದಾರೆ, ಇಬ್ಬರೂ ಸಹ ಇದನ್ನು ಬರೆದಿರ್ತಕ್ಕಂಥ ಒಂದು ಪುಸ್ತಕ ಜನರಲ್ ಇಂಗ್ಲೀಷ್ ಅಂತ. ನಿಮಗೆ ಬೇಸಿಕ್ಕಿಂದ ಕಮ್ಯುನಿಕೇಷನ್ ವಿಷಯಗಳನ್ನು ಸಿಟ್ಕೊಂಡು ನೋಡಿ, ಇಲ್ಲಿ KS ಇರ್ಬೋದು, CTA ಇರ್ಬೋದು, JE ಇಂಜಿನಿಯರ್ ಇರ್ಬೋದು, ಗ್ರೂಪ್ C ಪೇಪರ್ಗಳಿಗೆ, ಯಾವುದಕ್ಕೆ ಈ ಒಂದು ಗ್ರೂಪ್ C ಪೇಪರ್ಗಳಿಗೆ ಅನುಕೂಲವಾಗೋ ರೀತಿಯಲ್ಲಿ ಈ ಜನರಲ್ ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಸ್ತಕ ನಿಮ್ಗೆ ಏನಾದರೂ ಬೇಕಾದರೆ 9916956405ಗೆ ಕರೆ ಮಾಡಿದರೆ ನಿಮಗೂ ಸಹ ಈ ಪುಸ್ತಕ ತಲುಪುತ್ತೆ. ಅದೇ ರೀತಿಯಾಗಿ ನೀವು ಕಂಪ್ಯೂಟರ್ ಅವೇರ್ನೆಸ್ಸಿಗೆ ಬೇರೆ ಬೇರೆ ಪುಸ್ತಕಗಳನ್ನು ಸಹ ಓದ್ಬೋದು. ಹಾಗೆ ಸರ್ಕಾರದ ಹೈಸ್ಕೂಲ್ ಬುಕ್ಸ್ಗಳನ್ನು ಸಹ ಓದ್ಬೋದು. ಗೌತಮ್ ಸರ್ ಇನ್ನೂ ಬೇರೆ ಬೇರೆ ಪುಸ್ತಕಗಳಿದೆ. ಇಂಗ್ಲೀಷ್ ಮೀಡಿಯಮಲ್ಲಿ ನಿಮಗೆ ಏನು ಬೇರೆ ಬೇರೆ ಹ್ಯಾಂಡ್ ಬುಕ್ ಆಫ್ ಕಂಪ್ಯೂಟರ್ ಅಂತ ಟಾಟಾ ಮೆಕ್ಗ್ರೋ ಇಲ್ಲವ್ರದ್ದು ಬರುತ್ತೆ. ಹ್ಯಾಂಡ್ ಬುಕ್ ಆಫ್ ಕಂಪ್ಯೂಟರ್ ಅಂತ ತುಂಬ ಚೆನ್ನಾಗಿದೆ, ಅದನ್ನು ಓದ್ಬೋದು. ಕನ್ನಡದಲ್ಲಿ ಗೌತಮ್ ಸರ್ ಅಂತ ಒಬ್ಬರು ಬರೆದಿದ್ದಾರೆ, ಅದನ್ನು ಓದ್ಬೋದು. ಇವೆಲ್ಲ ನೀವು ವಿಶೇಷವಾಗಿ ಸ್ಟಡಿ ಮಾಡ್ಬೋದು. ಹಾಗಾದ್ರೆ ನಮಗೆ 2 ಪೇಪರ್ಗಳಿದೆ, 100 ಮಾರ್ಕ್ಸಿಗೆ ಪೇಪರ್ಗಳಿದೆ ಅಂತ ಗೊತ್ತಾಯಿತು. ಕಡ್ಡಾಯ ಕನ್ನಡ ಯಾರು ಬರೀಬೇಕು ಅಂತ ಗೊತ್ತಾಯಿತು. ಕನಿಷ್ಠ ಇದರಲ್ಲಿ 35 ಅಂಕಗಳನ್ನು ತೆಗಿಬೇಕು ಅಂತ ಗೊತ್ತಾಯಿತು. ಹಾಗೆ 0.25 ನೆಗೆಟಿವ್ ಮಾರ್ಕಿಂಗ್ ಇದೆ ಅಂತ ಗೊತ್ತಾಯಿತು. ಹಾಗಾದರೆ ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಒಂದು ಹೊಸ ರೂಲ್ ಅಂದರೆ 5 ಬುಲೆಟ್ಸ್ ಇದೆ. ಇಲ್ಲಿ 5 ಬುಲೆಟ್ಸ್ ನೋಡಿ. ನಿಮಗೆ ಆನ್ಸರ್ ಗೊತ್ತಿದ್ದಾಗ ನಿಮಗೆ ಆಪ್ಷನ್ಸ್ ಎಷ್ಟಿರುತ್ತೆ, A B C D ಅಂತಿರುತ್ತೆ.
ABCD ಆದಮೇಲೆ ನಿಮಗೆ ಮತ್ತೆ ನೀವು ಉತ್ತರ ಮಾಡಲಿದ್ರಿ, ಈ ಉತ್ತರಕ್ಕೆ ಏನಾದ್ರು ಹೋಗೋದಾದರೆ ನಿಮಗೆ ಇದರಲ್ಲೇ ಆನ್ಸರ್ ಇರುತ್ತೆ. ಈ ಆನ್ಸರ್ಗಳಲ್ಲಿ ಒಂದನ್ನು ನಿಮ್ಮ ಮಾರ್ಕ್ಸಿಗೆ ಬರೀಬೇಕು. ನೀವೀಗ C ತುಂಬಿದ್ರಿ ಅಂದರೆ ಅಕಸ್ಮಾತ್ ನಿಮ್ಗೆ ಯಾವುದೂ ಆನ್ಸರ್ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಲಾಸ್ಟ್ ಏನಿರುತ್ತೆ, ನಾನು ಉತ್ತರಿಸಿಲ್ಲ ಅಂತ ಏನಿರುತ್ತೆ, ಈ ಬುಲೆಟನ್ನು ತುಂಬಿ ಬರಲೇಬೇಕು. ಈ ಬುಲೆಟನ್ನು ತುಂಬಿ ಬರಲೇಬೇಕು. 5 ಬುಲೆಟ್ಗಳನ್ನು ಖಾಲಿ ಬಿಡೋ ಹಾಗಿಲ್ಲ. ನಿಮಗೆ ಗೊತ್ತಿದ್ದರೆ ಒಂದನ್ನು ಮಾರ್ಕ್ಸಿಗೋಸ್ಕರ ತುಂಬಬೇಕು. ನಿಮಗೆ ಇದಕ್ಕೆ ಆನ್ಸರ್ ಗೊತ್ತಿರಿಸಿಲ್ಲ ಅಂದರೆ ಇಲ್ಲಿ ನೋ ಆನ್ಸರ್, ನಾನು ಉತ್ತರಿಸಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ತುಂಬರಬೇಕು. ಇದು ಒಂದು ವಿಶೇಷವಾದಂಥ KEಯ ಸೂಚನೆ. ಹಾಗಾದರೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ನಿಮಗೆ ವಿಶೇಷವಾಗಿ ನಾನು ಹೇಳೋದೇನು ಅಂದರೆ ಆನ್ಲೈನ್ ಆಫ್ಲೈನ್ ಕ್ಲಾಸಸ್ಗಳನ್ನು ನೀವು ಪಡೆಯುವಾಗ ನೋಡಿ, ಆ್ಯಪ್ ಡೌನ್ಲೋಡ್ ಜೊತೆಗೆ ಇದೇ ತಿಂಗಳು ಯಾವಾಗ ಈ ಜುಲೈ 15ನೇ ತಾರೀಕಿಂದ ಹೊಸ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಾ ಇದೆ. ನಿಮಗೆ ಆಫ್ಲೈನ್ ಮತ್ತು ಆನ್ಲೈನ್ ತರಗತಿಗಳು ಸಹ ಇಲ್ಲಿ ಲಭ್ಯ ಇದೆ ಅಂತಕ್ಕಂಥದ್ದು. ನಿಮಗೆ ಆನ್ಲೈನ್ ಮತ್ತು ಆಫ್ಲೈನಲ್ಲೂ ಸಹ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೋದು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.